ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಮನೆ ಮದ್ದನ್ನು ಹೇಳ್ತೀನಿ. ಅದು ಎಷ್ಟೆಲ್ಲ ಯೂಸ್ಫುಲ್ ಆಗಿದೆ ಸ್ಕಿನ್ಗೆ ಅಂತಂದರೆ, ನಿಜವಾಗ್ಲೂ ಆ ಒಂದು ಪೇಸ್ಟನ್ನು ನೀವು ಮುಖಕ್ಕೆ ಹಚ್ಚಿದ್ರೆ ಸಾಕು, ತುಂಬ ಗ್ಲೋ ಆಗ್ತೀರಾ ಮತ್ತು ಬ್ರೈಟು. ಇದರಿಂದ ಏನೇನು ಯೂಸ್ ಅಪ್ಪ ಅಂದರೆ, ಸ್ಕಿನ್ ಬ್ರೈಟ್ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ನು ಟೈಟ್ ಕೂಡ ಆಗುತ್ತೆ. ಅಂದರೆ ಇದು ಒಂದಿನದಲ್ಲಿ ಆಗುತ್ತೆ ಅಂತ ನಾನು ಹೇಳಲ್ಲ, ಓಕೆನಾ. ಇದನ್ನು ನೀವು ವಾರದಲ್ಲಿ 2-3 ಸಾರಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅಷ್ಟೇ ಸಾಕು. ಇಲ್ಲ 2 ಸಾರಿ ಯೂಸ್ ಮಾಡಿ ವಾರದಲ್ಲಿ ಸಾಕು. ಅದಕ್ಕಿಂತ ಮುಂಚೆ ನಾನು ಹೇಳೋದೇನಪ್ಪ ಅಂತಂದರೆ, ಸ್ಕ್ರಬ್ಬು ಮತ್ತು ಏನು ಕ್ಲೆನ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ವೇಸ್ ನಾನು ಹೇಳೋದು ಅದನ್ನೇ. ಬಿಫೋರ್ ಗೊತ್ತಿದೆ, ನಾನು ಇದು ಓಪಲ್ ಕ್ಲೆನ್ಸಿಂಗ್ ಮಿಲ್ಕ್ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದೆ. ಏನಪ್ಪ ಅವೆಲ್ಲ ನಾನು ಹಾಲು ಎಲ್ಲ ಹಾಕ್ಕೊಂಡು ಕ್ಲೆನ್ಸ್ ಮಾಡ್ಕೊಳಕ್ಕಾಗಲ್ಲ ಅಂದರೆ, ಆ ಹಾಲಲ್ಲಿ ಮಾಡಿಕೊಂಡ್ರೆ ನಿಜವಾಗ್ಲೂ ಒಂದು ನ್ಯಾಚುರಲ್ ಗ್ಲೋನೇ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ಸ್ಕಿನ್ಗೆ ಡೀಪ್ ಆಗಿ ಕ್ಲೆನ್ಸ್ ಆಗುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಅಂತ ಕೂಡ ಹೇಳ್ಬೋದು. ಇಲ್ಲ ಆಗೋದಿಲ್ಲ ಅಂತ ಅನ್ನೋದಾದರೆ ಈ ಕ್ಲೆನ್ಸಿಂಗನ್ನು ನೀವು ಯೂಸ್ ಮಾಡ್ಬೋದು. ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಟ್ಯಾನ್ ರಿಮೂವ್ ಆಗುತ್ತೆ. ಮತ್ತು ಒಂದು ಬ್ರೈಟ್ನಿಂಗ್ ಕ್ರೀಮನ್ನು ನಾನು ತೋರಿಸ್ತೀನಿ ನಿಮಗೆ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮಿಸ್ ಮಾಡದೆ ಇದನ್ನು ಮಾಡಿ ಮನೆಯಲ್ಲಿ. ನಿಮಗೆ ಎಷ್ಟು ಯೂಸ್ಫುಲ್ ಆಯಿತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ, ಇದು ಓಟ್ಸ್ ಪೌಡರ್ ಅಂತ. ಇದು ಓಟ್ಸ್ ಪೌಡರ್. ಈ ಓಟ್ಸ್ ಪೌಡರನ್ನು ನಾನು ಹೇಗೆ ಮಾಡ್ಕೊಂಡಿದ್ದು ಅಂತಂದರೆ, ಆಲ್ಮೋಸ್ಟ್ ಡಯಟ್ಗೆಲ್ಲ ನಾವು ಈ ಓಟ್ಸನ್ನು ಯೂಸ್ ಮಾಡ್ತೀವಲ್ವಾ, ನಾರ್ಮಲ್ ಓಟ್ಸು. ಆ ಓಟ್ಸನ್ನು ನೀವೇನು ಮಾಡಬೇಕು, ಮಿಕ್ಸರ್ ಜಾರ್ಗೆ ಹಾಕಿ ಚೆನ್ನಾಗಿ ಪೌಡರ್ ಮಾಡಿ ಒಂದು ಡಬ್ಬಿಲಿ ಹಾಕಿ ಇಟ್ಕೋಬೇಕು ನೀವು, ಓಕೆನಾ. ಆ ಒಂದು ಪೌಡರ್ಗೆ ಏನೇನೆಲ್ಲ ಮಿಕ್ಸ್ ಮಾಡಬೇಕು, ಅದು ಸ್ಕಿನ್ ಅಂತೂ ಟೈಟ್ನಿಂಗ್ ಆಗಿಬಿಡುತ್ತೆ. ಸ್ಕಿನ್ ತುಂಬ ಟೈಟ್ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ನು ಬ್ರೈಟ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಓಟ್ಸು. ಜೊತೆಗೆ ನಾನೇನು ತೊಗೊಂಡಿದ್ದೀನಿ ಅಂದರೆ ಮೊಸರು. ಈ ಮೊಸರು ಎಷ್ಟು ಯೂಸ್ಫುಲ್ ಇದೆ ಅಂತಂದರೆ, ಇದು ಕೂಡ ನ್ಯಾಚುರಲ್ ಕ್ಲೆನ್ಸ್ ಮಾಡುತ್ತೆ ಅಂತಲೂ ಹೇಳ್ಬೋದು. ಮೊಸರು ಕೂಡ ನ್ಯಾಚುರಲ್ ಆಗಿ ಸ್ಕಿನ್ನನ್ನು ಕ್ಲೆನ್ಸ್ ಮಾಡುತ್ತೆ ಮತ್ತು ಇದರಿಂದ ನ್ಯಾಚುರಲ್ ಬ್ಲೀಚ್ ಆಗುತ್ತೆ ನಮ್ಮ ಸ್ಕಿನ್. ಇದನ್ನು ನೀವು ಓಟ್ಸ್ ಜೊತೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಜೊತೆಗೆ ಇನ್ನೂ ಒಂದು ಏನಪ್ಪ ಅಂತಂದರೆ ಹನಿ. ಈ ಹನಿ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ. ಯಾಕೆ ಅಂತಂದರೆ, ಈ ಹನಿಲೂ ಕೂಡ ಒಂದು ಒಳ್ಳೆ ಹೈಡ್ರೇಟಿಂಗ್ ಅಂಶ ಇದೆ. ಮತ್ತು ಮೊಸರಲ್ಲೂ ಕೂಡ ನಿಮ್ಮ ಸ್ಕಿನ್ನನ್ನು ಒಣಗೋದಕ್ಕೆ ಬಿಡಲ್ಲ, ಡಿಹೈಡ್ರೇಟ್ ಆಗೋದಕ್ಕೆ ಬಿಡಲ್ಲ. ನಿಮ್ಮ ಮುಖ ತೇವಾಂಶವಾಗಿರುವ ಥರ, ಅಂದರೆ ಹೊಳೆಯೋ ಥರ, ಯಾವಾಗಲೂ ಹೆಲ್ದಿ ಸ್ಕಿನ್ ಇರೋ ಥರ ಇವೆರಡು ನಿಮಗೆ ಹೆಲ್ಪ್ ಮಾಡುತ್ತೆ. ಮತ್ತು ಓಟ್ಸ್ ಏನಕ್ಕೆ ಅಂತಂದರೆ, ಓಟ್ಸು ನಿಮ್ಮ ಸ್ಕಿನ್ನನ್ನು ಟೈಟ್ ಆಗೋದಕ್ಕೆ ಮತ್ತು ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವೆರಡು ಇಷ್ಟು ನೋಡಿ, ನಾನು ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ನೀವು ಹಾಗೆ ಮಾಡಿ. ಈ ಮೊಸರಿಗೆ ನೀವು 1 ಸ್ಪೂನ್ ಆಗೋಷ್ಟು ಓಟ್ಸ್ ಹಾಕ್ಕೊಳ್ಳಿ. ನೋಡಿ, ಓಟ್ಸ್ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. 1-1.5 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು ಮುಖಕ್ಕೆ. ನೋಡಿ, ಪೇಸ್ಟ್ ಆಗ್ತಾ ಇದೆ ಈ ಥರ. ಇದಕ್ಕೆ ನೀವು ಒಂದು ಸ್ವಲ್ಪ ಹನಿಯನ್ನು ಹಾಕ್ಕೋಬೇಕಾಗುತ್ತೆ. 1/2 ಸ್ಪೂನ್ ಆಗೋಷ್ಟು ಹನಿ ಹಾಕ್ಕೊಂಡು ಸಾಕು. ನೋಡಿ, ಹನಿ ಅಂತೂ ಮುಖಕ್ಕೆ ನಿಜವಾಗ್ಲೂ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತಂದರೆ, ಗಂಡು ಮಕ್ಕಳು ಇದೆಲ್ಲ ಸ್ಕಿಪ್ ಮಾಡಿ. ಯಾರೆಲ್ಲ ಗಂಡು ಮಕ್ಕಳು ಏನಾದರೂ ಯೂಸ್ ಮಾಡ್ತೀನಿ ಅನ್ನೋದಾದರೆ ಹನಿಯನ್ನು ಸ್ಕಿಪ್ ಮಾಡಿ. ಯಾಕೆಂತಂದರೆ ಅವರ ಬಿಯರ್ಡ್ಗೆಲ್ಲ ಪ್ರಾಬ್ಲಮ್ ಆಗಬಹುದು. ಅಂದರೆ ಬಿಯರ್ಡ್ ಎಲ್ಲ ವೈಟ್ ಆಗೋದು, ಇಲ್ಲಾಂದರೆ ಕಂದು ಬಣ್ಣ ಆಗೋ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಗಂಡು ಮಕ್ಕಳು ಈ ಒಂದು ಹನಿಯನ್ನು ಸ್ಕಿಪ್ ಮಾಡಿ. ನೀವು ಗಂಡು ಮಕ್ಕಳು ಯೂಸ್ ಮಾಡ್ತೀವಿ ಅನ್ನೋದೇ ಆದರೆ, ಯಾರೆಲ್ಲ ವಿಡಿಯೋ ನೋಡ್ತೀರಾ ಅವ್ರಿಗೆ ಮೊಸರು ಮತ್ತು ಓಟ್ಸನ್ನು ಹಾಕ್ಕೊಳ್ಳಿ. ಅದ್ರ ಬದಲು ಏನು ಹಾಕ್ಬೋದು ಮ್ಯಾಮ್ ನಾವು ಅಂತಂದರೆ, ನೀವು ನಿಂಬೆಹಣ್ಣಿನ ರಸವನ್ನು ಹಾಕ್ಬೋದು. ಜೇನುತುಪ್ಪದ ಬದಲು ಒಂಚೂರು 1-2 ಡ್ರಾಪನ್ನು ಹಾಕ್ಕೊಳ್ಳಿ ಸಾಕು, ಚೆನ್ನಾಗಿರುತ್ತೆ. ಅದು ಕೂಡ ಸ್ಕಿನ್ಗೆ ಒಳ್ಳೆ ಬ್ರೈಟ್ನಿಂಗ್ ಕೊಡುತ್ತೆ. ನೋಡಿ, ಈ ಪೇಸ್ಟ್ ಈ ಥರ ಒಂದು ಪೇಸ್ಟ್ ಮಾಡ್ಕೊಳ್ಳಿ ನೀವು. ಮೊಸರು ಮತ್ತು ಓಟ್ಸ್ ಪೌಡರ್ ಮತ್ತು ಹನಿ, ಇಷ್ಟರಲ್ಲೂ ಕೂಡ ನೀವು ಒಂದು ಒಳ್ಳೆ ಪೇಸ್ಟನ್ನು ಮಾಡಿಕೊಂಡು ನೀವೇನು ಮಾಡಬೇಕು, ಕ್ಲೆನ್ಸು ಮತ್ತು ಸ್ಕ್ರಬ್ ಆದಮೇಲೆ ಈ ಪೇಸ್ಟನ್ನು ಅಪ್ಲೈ ಮಾಡಬೇಕು. ವಿತೌಟ್ ಕ್ಲೆನ್ಸು ಸ್ಕ್ರಬ್ ಇಲ್ಲದೆ ನೀವೇನು ಮಾಡೋದಕ್ಕಾಗಲ್ಲ. ಈ ಪೇಸ್ಟನ್ನು ನೀವು ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಬೇಕಾದ್ರೇ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಈ ಪೇಸ್ಟಿಂದ, ಆಯಿತಾ. ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೀಟಾಗಿ ಎಲ್ಲ ಫೇಸು, ನೆಕ್ಕು ಎಲ್ಲನೂ ಅಪ್ಲೈ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಬಿಟ್ಬಿಡಿ. 20 ಮಿನಿಟ್ಸ್ ಬಿಟ್ಟಾದಮೇಲೆ ನಿಮ್ಮ ಫೇಸನ್ನು ವಾಶ್ ಮಾಡಿಕೊಂಡು ನೀಟಾಗಿ ನೀವು ಅದಕ್ಕೆ ಅಲೋವೆರಾ ಜೆಲ್ಲನ್ನು ಹಚ್ಕೊಳ್ಳಿ. ಆಫ್ಟರ್ ಫೇಸ್ ವಾಶ್ ಅಲೋವೆರಾ ಜೆಲ್ಲಿಂದ ಏನು ಯೂಸಸ್ ಅಪ್ಪ ಅಂದರೆ, ಮುಖನ ಯಾವಾಗಲೂ ಕೂಲಾಗಿರೋದಕ್ಕೆ ಟ್ರೈ ಮಾಡುತ್ತೆ.
ಅದಕ್ಕೆ ಯಾವುದೇ ಒಂದು ಏನು ಪಿಂಪಲ್ಸ್ ಆಗೋದಕ್ಕೆ ಆಲೋವೆರಾ ಜೆಲ್ ಬಿಡೋದಿಲ್ಲ. ತುಂಬಾ ಒಳ್ಳೆಯದು. ಆಲೋವೆರಾ ಜೆಲ್ಲನ್ನು ಹಚ್ಕೊಬಿಡಿ. ಇದು ಇವತ್ತಿನ ಒಂದು ಬ್ರೈಟ್ನಿಂಗ್ ಕ್ರೀಮ್ ಅಂತಲೇ ಹೇಳ್ಬೋದು. ಸ್ಕಿನ್ಗೆ ತುಂಬಾ ಒಳ್ಳೆಯದು, ಮತ್ತು ನಿಮ್ಮ ಸ್ಕಿನ್ ಟೈಟ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಮತ್ತು ವ್ರಿಂಕಲ್ಸ್ ಆಗಿರಲಿ, ಫೈನ್ ಲೈನ್ಸ್ ಆಗಿರಲಿ, ಇವೆಲ್ಲ ಏನೇ ಇದ್ರೂ ಡೇ ಬೈ ಡೇ ಕಡಿಮೆ ಆಗ್ತಾ ಇರುತ್ತೆ. ಇವತ್ತಿನ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋ ಬೇಕು ಮತ್ತು ಹೆಚ್ಚಿನ ಮಾಹಿತಿ ಬೇಕು ಅಂದಲ್ಲಿ ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಇರಿ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ. ಅಂಥವ್ರಿಗೆ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ಕಳಸಕ್ಕೆ ಹಾಕುವಂಥ ವಸ್ತುಗಳು ಮತ್ತು ಕಳಸವನ್ನು ಯಾವ ರೀತಿ ಕೂರಿಸ್ಬೇಕು, ಅದರೊಳಗಡೆ ಯಾವ್ಯಾವೆಲ್ಲ ವಸ್ತುಗಳನ್ನು ಹಾಕಿದ್ರೆ ಒಳ್ಳೆಯದು, ಮತ್ತು ಎಷ್ಟೆಷ್ಟು ವಸ್ತುಗಳನ್ನು ಹಾಕಬೇಕು, ಈ ಥರ ಒಂದು ವಿಡಿಯೋವನ್ನು ಕೂಡ ಮುಂದಿನ ದಿನಗಳಲ್ಲಿ ಕೊಡ್ತೀನಿ. ಹೀಗೇನೆ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.